ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ನಿನ್ನ ಜೊತೆ ನನ್ನ ಕತೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಅಜ್ಜಿ ಎಲ್ಲರಿಗೂ ಒಡವೆ ತೆಗೆದಿಟ್ಕೊಂಡಿರ್ತಾರೆ. ಎಲ್ರಿಗೂ ಒಡವೆ ಕೊಡೋಕ್ಕೆ ಶುರು ಮಾಡಿರ್ತಾರೆ. ಎಲ್ರಿಗೂ ಯಾವ್ಯಾವುದು ಯಾರ್ಯಾರಿಗೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅಪ್ಪು ಬರ್ತಾಳೆ. ಅಪ್ಪು ಬಂದ್ಬಿಟ್ಟು ಹೇಳ್ತಾಳೆ, ಅಜ್ಜಿ ಏನು ಮಾಡ್ತಾ ಇದ್ದೀರಾ ನೀವು? ಅವಳಿಗೇನು ಕೊಡವೆ ಕೊಡ್ತಾ ಇದ್ದೀರಾ ನೀವು? ಅವಳು ಯಾರು ಅಂತ ಕೊಡ್ತಾ ಇದ್ದೀರಾ ಅಂದರೆ ಭೂಮಿಗೆ ಅಂದ್ಬಿಟ್ಟು ಅಪ್ಪು ಕೇಳ್ತಾಳೆ. ಆವಾಗ ಅಜ್ಜಿ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಕೊಟ್ಟಮೇಲೆ ಅವಳಿಗೂ ಕೊಡಬೇಕು ಅಲ್ವಾ ಅಂತ ಅಂದ್ಬಿಟ್ಟು ಆವಾಗ ಅಜ್ಜಿ ಅಪೇಕ್ಷೆ ಹೇಳ್ತಾಳೆ, ನೀವೇನು ಮಾಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಬುದ್ಧಿ ಇದೆಯಾ? ಈ ನಡುವೆ ನೋಡ್ತಾ ಇದ್ದೀನಿ ನೀವು ಮತ್ತು ಶ್ರವಣ ಮಾಮ ಇಬ್ರೂ ಅವಳನ್ನ ತಲೆ ಮೇಲೆ ಎತ್ಕೊಂಡು ಕೂರಿಸ್ತಾ ಇದ್ದೀರಾ. ಅವಳನ್ನ ಇದೇ ಥರ ಮಾಡಿದ್ರೆ ನಾನಂತೂ ಈ ಮನೇಲಿರೋದಿಲ್ಲ, ನಾನು ಈ ಮನೆ ಬಿಟ್ಟೇ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾಳೆ. ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆಗೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಅಮ್ಮ, ನೀವು ಭೂಮಿ ಬಗ್ಗೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ನೋಡಿ ತುಂಬ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವರು ಅಪ್ಪು ಹೇಳ್ತಾರೆ, ಅಪ್ಪ ನೋಡಿದ್ರಾ ಹೆಂಗೆ ಮಾಡ್ತಾ ಇದ್ದಾರೆ ಅಮ್ಮ ಅಜ್ಜಿ ಇಬ್ರೂ ಸೇರಿಕೊಂಡು ಅಂತ ಅಂದ್ಬಿಟ್ಟು ಅಪ್ಪಂಗೆ ದೂರ ಹೇಳಿದಾಗ ಅಪ್ಪ ಹೇಳ್ತಾರೆ, ನೋಡ್ತಾ ಇದ್ದೀನಿ, ನನಗೂ ಯಾಕೋ ಅತಿ ಆಯಿತು ಅನ್ನಿಸ್ತೈತೆ ಅಂದ್ಬಿಟ್ಟು ಅವ್ರ ಅಪ್ಪ ಹೇಳ್ತಾರೆ. ಇದನ್ನೆಲ್ಲ ನೋಡಿದಂಥವ್ರು ಕೂಡ ಶಾಕ್ ಆಗ್ತಾರೆ, ಏನು ನಡೀತಾ ಇದೆ ಇಲ್ಲಿ ಏನಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ ಅಂದರೆ ಅಪ್ಪು ಅವರಮ್ಮ ಸಂಗೀತ ಏನು ಮಾಡ್ತಾಳೆ, ಅಜಿತ್ ಅವರಮ್ಮ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾರೆ. ಏನೂ ಮಾತಾಡೋದಿಲ್ಲ. ಆ ಅಜ್ಜಿ ಎಲ್ಲರಿಗೂ ಒಡವೆ ಕೊಡ್ತಾರೆ ಮತ್ತು ಖುಷಿಯಾಗಿರ್ತಾರೆ. ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ಹೇಳ್ತಾರೆ. ಇದನ್ನೆಲ್ಲ ನೋಡಿದಂತಹ ಅಪ್ಪು ಅವ್ರ ಅಮ್ಮ ಏನು ಮಾಡ್ತಾರೆ, ಅಲ್ಲಿಂದ ಎದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇನ್ನು ಅಜ್ಜಿ ತಪ್ಪಾಗಿರ್ಬೋದು, ಅಪೇಕ್ಷೆ ಆಗಿರ್ಬೋದು ಮತ್ತು ಅಲ್ಲಿರೋವಂಥವ್ರೆಲ್ಲರೂ ಇದು ಯಾಕೋ ಜಾಸ್ತಿ ಆಯಿತು, ಅತಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಮೋದಕ ಆಗಿರ್ಬೋದು ಮತ್ತು ಹೂವು ಹಣ್ಣುಗಳೆಲ್ಲವುದು ಇಟ್ಕೊಂಡಿರ್ತಾರೆ. ಗೌರಿ ಕೂಡ ತೊಗೊಂಬಂದಿರ್ತಾರೆ. ಗೌರಿ ಮತ್ತು ಗಣೇಶನಿಗೆ ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿರ್ತಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಜ್ಜಿ ಆಗಿರ್ಬೋದು, ಅವ್ರ ಚಿಕ್ಕಮ್ಮ ಎಲ್ಲರೂ ರೆಡಿ ಮಾಡ್ಕೊಂಡಿರ್ತಾರೆ. ಇನ್ನೇನು ಪೂಜೆಗೆ ಶುರು ಮಾಡಬೇಕು ಅನ್ನುವ ಕರೆಕ್ಟಾಗಿ ಪೂಜೆ ಮಾಡೋದಕ್ಕೆ ಭೂಮಿಗೆ ಹೋಗ್ತಾಳೆ. ಭೂಮಿನ ಪೂಜೆ ಮಾಡು ಅಂತ ಹೇಳ್ತಾರೆ. ಪೂಜೆ ಮಾಡೋಕ್ಕೆ ಭೂಮಿ ಹೊಡೆದಾಗ ಸಂಗೀತ ಹೇಳ್ತಾಳೆ, ನೀನು ಭೂಮಿ ಪೂಜೆ ಮಾಡಬೇಡ, ನಿಂತ್ಕೋ ಇಲ್ಲಿ, ಪೂಜೆ ಮಾಡಬೇಡ ಅಂದಾಗ ಯಾಕತ್ತೆ ಅಂದ್ಬಿಟ್ಟು ಭೂಮಿ ಆ ಮುಖ ಕಡೆಗೆ ನೋಡಿದಾಗ, ನೀನೇನು ಕೇಳಬೇಡ, ಪೂಜೆ ಮಾಡಬೇಡ ಅಂದರೆ ಮಾಡಬೇಡ ಅಷ್ಟೇ ಅಂತ ಭೂಮಿಗೆ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ ಹೇಳ್ತಾರೆ, ಯಾಕೆ ಏನಾಯಿತು ಸಂಗೀತ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಪ್ರತಿ ಪೂಜೆಗೂ ಅವಳೇ ತಾನೇ ಪೂಜೆ ಮಾಡೋದು, ಏನಕ್ಕೆ ಬೇಡ ಅಂತ ಇದೆಯಾ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಇವರೆಲ್ಲರೂ ಅವ್ರನ್ನ ನೋಡ್ತಾ ಇರ್ತಾರೆ. ಸಂಗೀತಕ್ಕೆ ತುಂಬಾ ಕೋಪ ಬಂದಿರೋ ಥರ ನಟಿಸ್ತಾ ಇರ್ತಾರೆ. ಇಲ್ಲ ಇನ್ನು ಎಷ್ಟಮ್ಮ ನೋಡೋದು, ನಾನು ಕೂಡ ನಿಮ್ಮ ಹತ್ರ ಕಾಡಿ ಬೇಡಿ ಇವಳು ಈ ಮನೆ ಸೊಸೆ, ಇವಳಿಗೆ ಸೊಸೆ ಸ್ಥಾನ ಸಿಗಬೇಕು ಅಂದ್ಬಿಟ್ಟು ಅಷ್ಟು ಬೇಡ್ಕೊಂಡು ಹಿಂಸೆ ಪಟ್ಕೊಂಡು ಪ್ರತಿ ಸಲ ಪೂಜೆ ಮಾಡಿಸ್ತಾ ಇದ್ದೆ. ಇವಾಗ ನಾನು ಈ ಪೂಜೆ ಮಾಡೋದಕ್ಕೆ ಒಪ್ಪೋದಿಲ್ಲ, ಭೂಮಿ ಯಾವುದೇ ಕಾರಣಕ್ಕೂ ನಾನು ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವರಮ್ಮ ಫುಲ್ ಕೋಪ ಮಾಡ್ಕೊಂಡಿರ್ತಾರೆ. ಇವ್ರುಗಳೆಲ್ಲ ಮುಖ ನೋಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಜಿತ್ ಕೂಡ, ಅಮ್ಮ ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನೀವೇ ಪ್ರತಿ ಸಲ ಭೂಮಿ ಕೈಲಿ ಪೂಜೆ ಮಾಡಿಸ್ತಾ ಇದ್ರಿ, ಯಾರು ಬೇಡ ಅಂದರೂ ನೀವು ಇಲ್ಲ ಅವಳೇ ಮಾಡಬೇಕು ಅಂದ್ಬಿಟ್ಟು ಹಠ ಮಾಡಿ ಪೂಜೆ ಮಾಡಿಸ್ತಾ ಇದ್ರಿ, ಇವತ್ತು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾನೆ. ಅಷ್ಟರಲ್ಲಿ ಶ್ರವಣ ಆಗಿರ್ಬೋದು, ಆಮೇಲಿಂದನ ಅಜಿತ್ತು ಎಲ್ಲರೂ ಯಾಕೆ ಈ ಥರ ಮಾಡ್ತಾ ಇದೆಯಾ ಅಕ್ಕ, ಏನಾಯಿತು ಯಾಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅವಳೇನು ಅಂತಾಳೆ, ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ, ಭೂಮಿಗೆ ಈ ಮನೆ ಸೊಸೆಯಾಗಿ ಒಪ್ಪಿಸ್ಬೇಕು, ಈ ಮನೆ ಸೊಸೆಯಾಗಿ ಎಲ್ಲರೂ ನೋಡಬೇಕು ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಎಲ್ಲರೂ ಅವರವರ ಮನಸ್ಥಿತಿಗೆ ಬರೀ ಕಲ್ಮಶ ತುಂಬಿರೋ ಮನಸ್ಸುಗಳಿಂದನೇ ಇದ್ದಾರೆ. ಪೂಜೆ ಮಾಡೋದು ಅನ್ನೋದು ಒಂದು ಪವಿತ್ರವಾಗಿರುವಂಥದ್ದು. ಗಣಪತಿ ಪೂಜೆ ಮಾಡೋದ್ರಿಂದ ಒಂದು ಒಳ್ಳೆಯದಾಗಲಿ ಮನೆಗಾಗಿರ್ಬೋದು ಮನಸ್ಸುಗಳಿಗಾಗಿರ್ಬೋದು ಅಂತ ಅಂದ್ಕೊಂಡು ಪೂಜೆ ಮಾಡಬೇಕು. ಇಲ್ಲಿ ನೋಡಿದ್ರೆ ಬರೀ ಒಬ್ಬರ ಮೇಲೆ ಒಬ್ಬರು ದ್ವೇಷ ಕಾರ್ಕೊಂಡು ಕಲ್ಮಶ ಮನಸ್ಸಿಂದ ಪೂಜೆ ಮಾಡಿದ್ರೆ ಏನು ಪ್ರಯೋಜನ, ನಾನಂತೂ ಇದಕ್ಕೆ ಒಪ್ಪೋದಿಲ್ಲ ಅಂತ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಅದನ್ನು ನೋಡಿದಂತಹ ಅಜಿತ್ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅವರೆಲ್ಲರೂ ನೋಡ್ತಾ ಇರ್ತಾರೆ ನಿಂತ್ಕೊಂಡು, ಏನು ಮಾಡೋದು, ಯಾಕೆ ಈ ಥರ ಅಕ್ಕ ನಡ್ಕೊತಾ ಇದ್ದಾಳೆ ಅಂತ ಅಂದ್ಬಿಟ್ಟು ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಮತ್ತು ಒಂಥರ ಬಿಗುಮಾನದಿಂದ ಇರ್ತಾರೆ. ಅಷ್ಟರಲ್ಲಿ ಸಂಗೀತ ಏನು ಮಾಡ್ತಾಳೆ, ಬಾ ಭೂಮಿ ನೀನು ಇಲ್ಲಿ ಇರಬೇಡ, ಹೋಗೋಣ, ನೀನು ಇಲ್ಲಿರೋದೇ ಬೇಡ, ಪೂಜೆನೂ ಮಾಡಬೇಡ, ಪೂಜೆಗೂ ಇರಬೇಡ ಅಂದ್ಬಿಟ್ಟು. ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ, ಅಮ್ಮ ಏನು ಮಾಡ್ತಾ ಇದ್ದೀರಾ, ಪೂಜೆ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಪೂಜೆನಾದರೂ ನೋಡ್ಬೋದಲ್ವ ಭೂಮಿನ, ಏನು ಕರ್ಕೊಂಡು ಹೋಗ್ತಾ
ಇದ್ದೀರಾ ಅಂದಾಗ ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೊರಟೇ ಹೋಗ್ಬಿಡ್ತಾರೆ. ಅದನ್ನು ನೋಡಿದಂತಹ ಅಜಿತ್ ಏನು ಮಾಡ್ತಾನೆ, ಅವಳಿಂದನೇ ಹೋಗೋಕ್ಕೆ ಶುರು ಮಾಡ್ತಾನೆ. ಅಜ್ಜಿನೂ ಕೂಡ ಅಯ್ಯೋ ಹೋಗ್ಬಿಟ್ಲಾ, ಕರ್ಕೊಂಡು ಹೋಗ್ಬಿಟ್ಲಾ ಅಂತ ಅಂದ್ಬಿಟ್ಟು ಹಿಂಗೆ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ. ಇನ್ನು ಮನೆಗೆ ಮೇಲ್ಗಡೆಗೆ ರೂಮಿಗೆ ಕರ್ಕೊಂಬಂದ್ಬಿಡ್ತಾಳೆ ಸಂಗೀತ ಭೂಮಿನ ಕರ್ಕೊಂಬಂದ್ಬಿಟ್ಟು, ನಾನು ಹೇಳೋವರೆಗೂ ಯಾವುದೇ ಕಾರಣಕ್ಕೂ ನೀನು ಆಚೆ ಬರಬಾರ್ದು, ಮನೆ ಒಳಗೇ ರೂಮ್ ಒಳಗೇ ಇರಬೇಕು, ನಾನು ಕರೆಯೋವರೆಗೂ ಬರ್ಕೊಡ್ದು ಭೂಮಿ ಅಂತ ಅಂದ್ಬಿಟ್ಟು ಭೂಮಿಗೆ ಹೇಳ್ಬಿಟ್ಟು ಒಳಗೆ ಕಳ್ಸೋಕ್ಕೆ ನೋಡ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಭೂಮಿ ಪಾಪ 2 ತುಟಿ ಒಂದು ಮಾಡೋದಿಲ್ಲ, ಸರಿ ಅಂತ ಹೇಳಿ ಒಳಗಡೆ ಹೋಗೋಕ್ಕೆ ಹೋಗ್ತಾಳೆ. ಆವಾಗ ಭೂಮಿ ನಿಂತ್ಕೋ ಇಲ್ಲಿ ಅಂತ ಹೇಳ್ದು ನಿಲ್ಲಿಸ್ಬಿಟ್ಟು ಹೇಳ್ತಾಳೆ, ಯಾಕೆ ನಾನು ನಿನ್ನ ಪೂಜೆ ಮಾಡಬಾರ್ದು, ರೂಮ್ ಒಳಗೆ ಹೋಗು ಅಂದ್ರು ನೀವು ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ ಅಂತ ಅಂದಾಗ ಅತ್ತೆ ಅವಳು ಹೇಳ್ತಾಳೆ, ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಒಂದು ಸತಿನೂ ಕೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಭೂಮಿನ ಕೇಳಿದಾಗ, ಅತ್ತೆ ನೀವು ನನಗೆ ಅತ್ತೆ ಮಾತ್ರ ಅಲ್ಲ ತಾಯಿ ಕೂಡ, ತಾಯಿನ ಯಾರಾದ್ರು ಪ್ರಶ್ನೆ ಮಾಡೋಕ್ಕಾಗತ್ತಾ, ನೀವೇನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ, ನನ್ನ ಪರವಾಗಿ ನಿಂತ್ಕೊತೀರಾ, ನನಗೋಸ್ಕರನೇ ಮಾಡ್ತೀರಾ ಅನ್ನೋ ನಂಬಿಕೆ ನಂದು, ನಾನು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಲ್ಲ ಅಂದಾಗ ಸಂಗೀತ ಭೂಮಿನ ತಪ್ಕೊಂಡು ಒಂದು ಮುತ್ತು ಕೊಟ್ಬಿಟ್ಟು, ಸರಿ ಆಯಿತು ನೀನು ಇವಾಗ ಹೊರಡು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅಷ್ಟರಲ್ಲಿ ಅಜಿತ್ ಕೂಡ ಮೇಲ್ಗಡೆ ಬರ್ತಾನೆ. ಬಂದ್ಬಿಟ್ಟು, ಅಮ್ಮ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಅಂದಾಗ ಕಣ್ಣಲ್ಲಿ ಹಿಂಗೆ ಸನ್ನೆ ಮಾಡಿಬಿಟ್ಟು ತೋರಿಸ್ತಾನೆ. ಅಲ್ಲಿ ಅಪೇಕ್ಷೆ ಬಂದಿರೋದನ್ನ ನೋಡು ಅಲ್ಲಿದ್ದಾಳೆ ಅಂದ್ಬಿಟ್ಟು. ಸೊ ಏನು ಹೇಳೋದಿಕ್ಕೆ ಹೋಗೋದಿಲ್ಲ, ಹಂಗೆ ಸೈಲೆಂಟ್ ಆಗಿಬಿಟ್ಟು ಅವನು ಕೂಡ ಹಿಂಗೆ ವಾರ್ಗಣ್ಣಲ್ಲೇ ನೋಡ್ಬಿಟ್ಟು ಸುಮ್ಮನೆ ಆಗ್ತಾನೆ. ಮತ್ತು ಅಪೇಕ್ಷೆ ಇರಬೇಕಾದ್ರೆ ಅಪೇಕ್ಷೆ ಮತ್ತು ಮನಸ್ವಿ ಇರುವಾಗಲೇ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವ, ಕೆಳಗಡೆ ಪೂಜೆ ನಡೀತಾ ಇದೆ, ನಡಿಯೋ ನೀನೇನ್ಕೋ ಬಂದೆ ಇಲ್ಲಿ ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಕೆಳಗಡೆ ಕಳಿಸ್ಬಿಡ್ತಾರೆ. ಇನ್ನು ಕೆಳಗಡೆ ಇರೋವಂಥವರೆಲ್ಲನ ಗಾಬರಿಯಿಂದ ಯಾಕೆ ಈ ಥರ ಮಾಡಿದ್ರು ಅಕ್ಕ, ಏನಾಯಿತು ಅಂತ ಅಂದ್ಬಿಟ್ಟು ಒಂಥರ ಆತಂಕದಿಂದ ನೋಡ್ತಾ ಇರ್ತಾರೆ. ಇನ್ನು ಭೂಮಿನ ಒಳಗೆ ಕಳಿಸ್ಬಿಟ್ಟು ಗಣೇಶನ ಹತ್ರ ಬಿಡ್ಕೊಂಡು, ಗಣಪತಿ ನಾನು ಮಾಡ್ತಾ ಇರೋದು ಒಳ್ಳೇದಕ್ಕೋಸ್ಕರ, ನಾನು ಏನು ಅಂದ್ಕೊಂಡಿದ್ದೀನೋ ಅದಾಗೋ ಥರ ಮಾಡಪ್ಪ, ನೀನು ಕೈ ಮುಗಿದು ಕೇಳ್ಕೊತೀನಿ ಅಂದ್ಬಿಟ್ಟು ಸಂಗೀತ ಭೂಮಿನ ಮನೆ ಒಳಗೆ ರೂಮ್ ಒಳಗೆ ಕಳಿಸ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನು ಕೆಳಗಡೆ ಬಂತು ಅಂದರೆ ಎಲ್ಲರೂ ಮುಖ ನೋಡ್ಕೊತಾ ಇರ್ತಾರೆ. ಏನು ಮಾಡಿದೆ ನೀನು, ಯಾಕೆ ಈ ಥರ ಮಾಡಿದೆ ಅಂದ್ಬಿಟ್ಟು ಶ್ರವಣ ಕೇಳ್ತಾನೆ, ಅಕ್ಕ ಈ ಮನೆ ಸಂತೋಷನೇ ನೀನು, ಈ ಮನೇಲಿ ಏನೇ ತಪ್ಪಾದರೂ ಅಥವಾ ಇಷ್ಟು ಒಗ್ಗಟ್ಟಾಗಿದೆ ಅಂತಂದರೆ ಅದಕ್ಕೆಲ್ಲ ಕಾರಣ ನೀನು, ಯಾಕೆ ಇವತ್ತು ಈ ಥರ ಮಾಡ್ತಾ ಇದೆಯಾ, ಈ ಥರ ಅಕ್ಕ ಮಾಡ್ತಾ ಇದ್ದಾಳೆ ಅಂತಂದರೆ ಏನೋ ನಡೆದಿದೆ, ಏನಾಯಿತು ಅಂತ ಅಂದ್ಬಿಟ್ಟು ಶ್ರವಣ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ ಸಂಗೀತ, ನಿಮ್ಮ ಅಜ್ಜಿನೇ ಕೇಳು, ಅಜ್ಜಿಗೆ ಭೂಮಿ ಈ ಮನೆ ಸೊಸೆ ಆಗಬಾರ್ದು ಅಥವಾ ಈ ಥರ ಹಿಂಗೇನೋ ಆಗುತ್ತೆ ಅಂದ್ಬಿಟ್ಟು ನಿಮ್ಮ ಅಪ್ಪನೇ ಕೇಳು, ಅಪ್ಪು ಕೈಲೇ ಪೂಜೆ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಅಜ್ಜಿ ಕಡೆ ತಿರುಗ್ಬಿಟ್ಟು, ಅಜ್ಜಿ ನಿಮ್ಮ ಕಿವಿ ಊದೋರು ಇದ್ದಾರಲ್ಲ ಅವ್ರ ಕೈಲೇ ಪೂಜೆ ಮಾಡಿಸ್ಕೊಳ್ಳಿ, ಭೂಮಿ ಏನಕ್ಕೆ ಬೇಕು ಸುಮ್ಮನೆ ಅಂತ ಅಂದ್ಬಿಟ್ಟು ಈ ಥರ ಹೇಳ್ದಾಗ ಶ್ರವಣ ಏನು ಹೇಳ್ತಾನೆ, ಅಪ್ಪು ಏನು ಮಾಡಿದೆ, ಅಕ್ಕ ಯಾವತ್ತೂ ಈ ಥರ ಹೇಳ್ದೋಳಲ್ಲ, ಆದರೆ ಈ ಥರ ಇವತ್ತು ಈ ಥರ ಮಾತಾಡ್ತಾ ಇದ್ದಾಳೆ ಅಂತಂದರೆ ಇದಕ್ಕೇನೋ ಬಲವಾದ ಕಾರಣ ಇರಬೇಕು, ಏನು ಮಾಡಿದೆ ಅಪ್ಪು ನೀನು, ಯಾಕೆ ಈ ಥರ ಮಾತಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಜೋರಾಗಿ ಗದ್ಲುಕೊಂಡು ಅಪ್ಪುನ ಕೇಳಿದಾಗ, ಅಪ್ಪು ಮಾವ ನಾನೇನು ಮಾಡಿಲ್ಲ, ನಾನು ಈ ಥರದ್ದೆಲ್ಲ ಏನು ಮಾಡ್ತೀನಿ, ನನಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಪ್ಪು ಹೇಳ್ತಾಳೆ. ಆವಾಗ ಶ್ರವಣ, ಅಕ್ಕ ಯಾವುದೇ ಕಾರಣಕ್ಕೂ ಈ ಥರ ಆರೋಪಗಳನ್ನೆಲ್ಲ ಮಾಡೋದಿಲ್ಲ, ನಿಂದೆ ಏನೋ ಕಿತಾಪತಿ ಮಾಡಿರ್ತೀಯ, ಏನಾಯಿತು ಹೇಳು, ಯಾಕಮ್ಮ ಈ ಥರ ಹೇಳ್ತಾ ಇದ್ದಾಳೆ ಅಕ್ಕ, ಏನಾಯಿತು, ಯಾಕೆ ಅಪ್ಪು ಕೈಲೇ ಇಲ್ಲಿ ಎಲ್ಲರನ್ನೂ ಬಿಟ್ಬಿಟ್ಟು ಅಪ್ಪು ಕೈಲೇ ಪೂಜೆ ಮಾಡಿಸ್ಕೊ ಅಂದ್ಬಿಟ್ಟು ಯಾಕೆ ಹೇಳ್ತಾ ಇದ್ದಾಳೆ, ಏನಾಯಿತು ಹೇಳಿ ಅಂತ ಅಂದ್ಬಿಟ್ಟು ಶ್ರವಣ ಎಲ್ಲರ ಮೇಲೂ ಜೋರು ಮಾಡಿಬಿಟ್ಟು ದೊಡ್ಡ ವಾಯ್ಸಲ್ಲಿ ಕೇಳ್ತಾನೆ. ಹಂಗಾದಾಗ ಅವಳೇನು ಮಾಡ್ತಾಳೆ, ನನಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತಿರ್ತಾಳೆ. ಅದು ಅಂದ್ಕೊಂಡು ಅಷ್ಟರಲ್ಲಿ ಅವ್ರ ಅಕ್ಕ ಏನೇ ಹೇಳ್ತಾಳೆ, ನಾನೇ ಹೇಳ್ತೀನಿ, ಭೂಮಿನ ನೀವೆಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಳೋದು ನೋಡ್ಬಿಟ್ಟು ನನ್ನ ಮಗಳಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ಕಿವಿ ಊದಿದ್ದಾಳೆ. ಅವಳನ್ನೇನಾದ್ರು ಪ್ರೀತಿಯಿಂದ ನೋಡ್ಕೊಂಡ್ರೆ ಮನೆ ಬಿಟ್ಟೇ ಹೋಗ್ತಾಳಂತೆ. ಆ ಥರ ಅವ್ರ ಅಜ್ಜಿಗೆ ಹೇಳ್ಬಿಟ್ಟು ಎದುರಿಸ್ತಾಳೆ. ಇನ್ನೂ ನಾನು ಎಷ್ಟು ಅಂತ ನೋಡೋದು, ಭೂಮಿ ಈ ಮನೆ ಸೊಸೆ ಆಗ್ಬಿಟ್ಟು ಎಷ್ಟು ಅಂತ ಅವಳ ಕಡೆಯ ಪರವಾಗಿ ನಿಂತ್ಕೊಳ್ಳೋದು, ನೀವೆಲ್ಲರೂ ಏನೇ ತಪ್ಪಿದ್ರು ಅಜಿತ್ ಇರುತ್ತೆ ತಪ್ಪು, ಅಜಿತ್ ಜೊತೆ ಚೆನ್ನಾಗಿದ್ದೀರಾ, ಭೂಮಿನ ಮಾತ್ರ ದ್ವೇಷ ಮಾಡ್ತೀರಾ, ಇದು ಸರಿನಾ ಅಂತ ಅಂದ್ಬಿಟ್ಟು ಸಂಗೀತ ಕೋಪ ಮಾಡ್ಕೊತಾಳೆ. ಇದೆಲ್ಲ ಸರಿ ತಪ್ಪು ಎಲ್ಲದೂ ಅಜ್ಜಿಗೆ ಬಿಟ್ಟಿದ್ದು, ಅಜ್ಜಿ ಈ ಮನೆ ಹಿರಿಯೋರು, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಈಗ ಅವ್ರೇನಾದ್ರೂ ಒಳ್ಳೆ ಬುದ್ಧಿಯಿಂದ ಹೋಗ್ಬಿಟ್ಟು ಭೂಮಿನ ಕರ್ಕೊಂಬಂದು ಭೂಮಿ ಬೇಕು ಅಂದರೆ ಪೂಜೆ ಮಾಡಿಸ್ಲಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲರ ಮುಂದೆನೂ ಹೇಳ್ತಾಳೆ. ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ, ಮೇಲ್ಗಡೆಗೆ ಭೂಮಿನ ಕರ್ಕೊಂಬರಕ್ಕೆ ಬರ್ತಾರೆ. ಅಪೇಕ್ಷೆ ಕೂಡ ಹಿಂದೆ ಅಜ್ಜಿ 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 ಅಂತ ಬರ್ತಾಳೆ. ಏನಾಯಿತು, ಯಾಕೆ ಈ ಥರ ಬರ್ತಾ ಇದೆಯಾ ಅಂತ ಅಂದಾಗ, ನಿಮ್ಗೇನು ಬುದ್ಧಿಗಿದ್ದಿ ಕೆಟ್ಟೋಗಿದ್ಯಾ, ಏನಕ್ಕೆ ಬಂದ್ರಿ ಇಲ್ಲಿ, ಈ ಥರ ಬರೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ, ಈಗ ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದಾಗ ಅವಳೇನು ಮಾಡ್ತಾಳೆ, ಕೋಪ ಮಾಡ್ಕೊಂಡು, ನಿಮಗೆ ವಯಸ್ಸಾಯಿತು ಅಜ್ಜಿ ಏನಾದ್ರು ಮಾಡ್ಕೊ ಹೋಗಿ ಅಂದ್ಬಿಟ್ಟು ಕೆಳಗಡೆ ಬಂದುಬಿಡ್ತಾಳೆ. ಇನ್ನು ಭೂಮಿನ ಕರ್ಕೊಂಡು ಅಜ್ಜಿ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದ ತಕ್ಷಣ ಅವಳೇನು ಮಾಡ್ತಾಳೆ, ಭೂಮಿ ಸುಮ್ಮನೆ ಕತ್ತು ಬಗ್ಗಿಸ್ಕೊಂಡು ಬರ್ತಾಳೆ. ಇವರೆಲ್ಲಾದ್ರೂ ಕಾಯ್ತಾ ನಿಂತ್ಕೊಂಡಿರ್ತಾರೆ, ಏನಕ್ಕೆ ಹೋದ್ರು ಮೇಲ್ಗಡೆ ಅಮ್ಮ ಅಂತ ಅಂದ್ಬಿಟ್ಟು. ಅಷ್ಟಕ್ಕೆ ಒಂದು ಗಣೇಶನ
ತೋರಿಸ್ತಾರೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಭೂಮಿ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಅಜ್ಜಿ ಹೇಳ್ತಾರೆ, ನೀನೇ ಪೂಜೆ ಮಾಡಬೇಕು, ಪೂಜೆ ಮಾಡು, ನೀನು ನನ್ನ ಮೊಮ್ಮಗಂಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ಸೊ ನಿನ್ನ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಅಪೇಕ್ಷೆ ಏನು ಮಾಡ್ತಾಳೆ, ಅಜ್ಜಿ ನೀವೇನು ಮಾಡ್ತಾ ಇದ್ದೀರಿ, ಇವಳ ಕೈಲಿ ಪೂಜೆ ಮಾಡಿಸೋದ, ಇದು ಎಷ್ಟು ಮಟ್ಟಿಗೆ ಸರಿ, ಇವಳು ಈ ಮನೆ ನೆಮ್ಮದಿನೇ ಹಾಳು ಮಾಡಿರೋ ಅಂಥವಳು, ಇವಳ ಕೈಲಿ ಪೂಜೆ ಮಾಡಿಸ್ತೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ ಆ ಅಜ್ಜಿ ಹೇಳ್ತಾರೆ ಅಪೇಕ್ಷೆಗೆ, ಅಪ್ಪು ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊತೀಯಾ, ಇವಳಿಂದನೇ ಇವತ್ತು ಅಜಿತ್ ಅವ್ರ ಕೆಲಸ ಉಳಿಸ್ಕೊಂಡಿರೋದು, ಅಜಿತ್ತು ಸೇಫಾಗಿರೋದೇ ಭೂಮಿಯಿಂದ. ಗಂಡಂಗೋಸ್ಕರ ಕಾಲೋನಿ ಜನಕ್ಕೋಸ್ಕರ 2 ಸತಿ ಧರಣಿ ಕೂತ್ಕೊಂಡ್ಲು, ಎಷ್ಟು ಒಳ್ಳೆ ಕೆಲಸ, ಯಾರು ತಾನೇ ಈ ಥರ ಮಾಡ್ತಾರೆ, ಇವತ್ತು ಭೂಮಿನೇ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅಜ್ಜಿ ಭೂಮಿ ಕಡೆ ತಿರ್ಕೊಂಡು ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿದಂತಹ ಸಂಗೀತಗಾಗಿರ್ಬೋದು, ಅಜಿತ್ಗಾಗಿರ್ಬೋದು, ಭೂಮಿಗೆ ತಡೆಯಲಾರ್ದಷ್ಟು ಖುಷಿ ಆಗ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ. ಅಜ್ಜಿ ಕೊನೆಗೂ ಭೂಮಿನ ಈ ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ರು ಅನ್ನೋವಷ್ಟು ಖುಷಿ ಪಡ್ತಾ ಇರ್ತಾರೆ. ಇನ್ನು ಅಜಿತ್ ಮತ್ತು ಸಂಗೀತ ಅಂದರೆ ಅವ್ರ ಅಮ್ಮ ಇಬ್ಬರೂ ಕಣ್ಣು ಸನ್ನೆಲೇನೆ ನೋಡಿ ಖುಷಿ ಪಡ್ತಾ ಇರ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಭೂಮಿನೇ, ಭೂಮಿ ಖುಷಿಯಾಗಿರಬೇಕು, ಭೂಮಿ ಈ ಮನೆ ಸೊಸೆ ಅನ್ನೋ ಥರನೇ ಅಜ್ಜಿ ಮಾತಾಡ್ತಾ ಇರ್ತಾಳೆ. ಅಪೇಕ್ಷೆಗೆ, ಮನಸ್ವಿಗೆ ಮತ್ತು ಅವರು ಚಿಕ್ಕಮ್ಮಂಗೆ ನೋಡಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ, ಕೋಪ ಮಾಡ್ಕೊತಾ ಇರ್ತಾರೆ. ಈ ಅತ್ತೆ ಅವರೆಲ್ಲರೂ ಸೊ ತುಂಬಾ ಸಿಟ್ಟು ಮಾಡಿಕೊಂಡು, ಕೋಪ ಮಾಡಿಕೊಂಡು, ಏನು ಮಾಡಬೇಕಂತ ಗೊತ್ತಾಗದೆ ತಡವರಿಸ್ತಾ ಇರ್ತಾರೆ. ಆದರೆ ಅಜ್ಜಿ ಮಾತ್ರ ಭೂಮಿ ಪರವಾಗೇ ನಿಂತ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಭೂಮಿನ ನಾನು ಬೈಯೋದಿಲ್ಲ, ಏನು ಹೇಳೋದಿಲ್ಲ, ಅವಳೇ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅಜಿತ್ಗೆ ಎಲ್ಲರಿಗೂ ಶಾಕ್ ಆಗುತ್ತೆ. ಆ ಅಪೇಕ್ಷೆ ಏನು ಹೇಳಿದ್ರು ಅಪೇಕ್ಷೆಗೆ ಬೈದ್ಬಿಟ್ಟು ಪೂಜೆ ಮಾಡು ಅಂತ ಹೇಳ್ತಾರೆ. ಸೀನಂತೂ ತುಂಬ ಅದ್ಭುತವಾಗಿರುತ್ತೆ. ಭೂಮಿ ಕಡೆಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಭೂಮಿ ಮೇಲಿರುವಂಥ ದ್ವೇಷ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಹಾಗಾಗ್ಬಿಟ್ಟು ಎಲ್ಲದನ್ನೂ ನೋಡ್ತಾ ಅದನ್ನೆಲ್ಲ ಕೇಳಿಸ್ಕೊತಾ ಆಮೇಲಿಂದನ ಸಂಗೀತ ಹೇಳ್ತಾರೆ ಭೂಮಿ ಅಮ್ಮನೇ ಹೇಳಿದ್ರಲ್ಲ, ಇನ್ನೂ ಏನಕ್ಕೆ ವೆಯ್ಟ್ ಮಾಡ್ತಾ ಇದೆಯಾ, ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯಾ, ಹೋಗಿ ಫಸ್ಟ್ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಅವಳಿಗೆ ಭೂಮಿಗೆ ಹೇಳ್ತಾಳೆ ಸಂಗೀತ. ಸೊ ಇದನ್ನೆಲ್ಲ ನೋಡಿದಂತಹ ಸಂಗೀತಗಾಗಿರ್ಬೋದು, ಅಜಿತ್ಗಾಗಿರ್ಬೋದು ಏನೋ ಒಂಥರ ಖುಷಿ ಆಗ್ತಾಯಿದೆ. ಶ್ರವಣ ಕೂಡ ಏನೋ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅನ್ನೋದು ಒಂದು ಖುಷಿ ಇರುತ್ತೆ. ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ, ಇವತ್ತು ಪೂಜೆನ ಭೂಮಿನೇ ಮಾಡ್ತಾಳೆ, ಇದು ಇಷ್ಟ ಇಲ್ಲದೆ ಇರೋರು ಅಥವಾ ನೋಡೋಕ್ಕಾಗದೇ ಇರೋರು ಈ ಪೂಜೆಯಲ್ಲಿ ಭಾಗವಹಿಸೋದು ಬೇಕಾಗಿಲ್ಲ, ಇಲ್ಲಿಂದ ಹೊರಡ್ಬೋದು ಅಂದ್ಬಿಟ್ಟು ಮಕ್ಕಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ಅಪೇಕ್ಷೆ ಆಗಿರ್ಬೋದು ಎಲ್ಲರೂ ತುಂಬಾ ಕೋಪ ಮಾಡಿಕೊಂಡು, ತುಂಬ ಬೇಜಾರು ಮಾಡಿಕೊಂಡು, ಮುಖ ಇಷ್ಟಿಷ್ಟು ದಪ್ಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಅಷ್ಟರಲ್ಲಿ ಶ್ರವಣ ಆಗಿರ್ಬೋದು, ಅವರ ಸಂಗೀತ, ಅಜಿತ್ತು ಎಲ್ಲರೂ ಭೂಮಿ ಕಡೆಗೆ ಸಪೋರ್ಟಾಗಿ ನಿಂತಿರ್ತಾರೆ. ಖುಷಿ ಆಗ್ತಾ ಇರುತ್ತೆ. ಭೂಮಿನೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ನಮ್ಮ ಮನೆಗೋಸ್ಕರ ಭೂಮಿ 2-3 ಸಲ ಧರಣಿ ಕೂತ್ಕೊಂಡು 2 ಸಲ ಧರಣಿ ಕೂತ್ಕೊಂಡಿದ್ದಾಳೆ. ಪ್ರಾಣಕ್ಕೆ ಕುತ್ತು ಬಂದ್ರೂ ಕೂಡ ಅವಳು ನಮಗೋಸ್ಕರನೇ ಇದ್ದಾಳೆ ಅನ್ನೋ ಥರ ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇವಳು ಕೂಡ ಅಂದರೆ ಅವ್ರ ಅತ್ತೆ ಕೂಡ ಮುಖ ಗಂಟು ಹಾಕ್ಕೊಂಡು, ಅಯ್ಯೋ ನಾವು ಏನು ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಮುಖ ಭಾವನೆ ಇರುತ್ತೆ. ಸಂಗೀತಗಂತೂ ನಾನು ಮಾಡಿದ್ದು ಪ್ರತಿಫಲ ಸಿಕ್ತಲ್ವ, ನಾನೇನೋ ಒಂದು ಮಾಡೋಕ್ಕೋಗಿದ್ದು ಸಕ್ಸಸ್ ಆಯ್ತಲ್ಲ ಅನ್ನೋ ಖುಷಿ ಇರುತ್ತೆ. ಇನ್ನು ಭೂಮಿ ಕೈಲಿ ಪೂಜೆ ಮಾಡ್ಸೋಕ್ಕೆ ರೆಡಿ ಆಗ್ತಾರೆ. ಇವತ್ತಿಗೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಒಂದು ಲೈಕು ಶೇರು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊತಾ, ಇನ್ನೂ ಒಳ್ಳೊಳ್ಳೆ ಕಥೆಗಳು, ಸ್ಟೋರಿಗಳು ಈ ಚಾನಲ್ ಬರುತ್ತೆ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.